ಜ್ಞಾನವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಈ ದಿನದ ಜ್ಞಾನದ ಜಗಲಿ ಸಂಚಿಕೆಯಲ್ಲಿ ಮಹಿಳೆ ಹಾಗೂ ಮನೆ ನಿರ್ವಹಣೆ ಎನ್ನುವ ವಿಷಯದ ಬಗ್ಗೆ ನಾವುಗಳು ಮಾತನಾಡುವವರಿದ್ದೇವೆ. ಮುಖ್ಯವಾಗಿ ಹೆಣ್ಣು ಅಂದ ಕೂಡಲೇ ಆಕೆ ತನ್ನ ಮನೆಯನ್ನ ನಿರ್ವಹಿಸುವವಳು ಎನ್ನುವುದು ಮುಖ್ಯವಾದಂತಹ ಕೆಲಸಗಳಲ್ಲಿ ಕಂಡುಬರುವಂತಹ ವಿಷಯ. ಹಾಗಾದ್ರೆ ಮನೆಯನ್ನ ನಿರ್ವಹಿಸುವಂತಹ ಹೆಣ್ಣು ಮಕ್ಕಳು ಯಾವ ಯಾವ ವಿಷಯಗಳನ್ನ ನೆನಪಿನಲ್ಲಿ ಇಟ್ಟುಕೊಳ್ಬೇಕು, ಒಂದಷ್ಟು ಸಂದರ್ಭದಲ್ಲಿ ಆಕೆಗೆ ಎದುರಾಗುವಂತಹ ಸಮಸ್ಯೆಗಳು ಯಾವುವು ಅನ್ನೋದರ ಬಗ್ಗೆ ನೋಡೋದಾದ್ರೆ, ಇತ್ತೀಚಿನ ದಿನಮಾನದಲ್ಲಿ ಹಲವು ರೀತಿಯ ಈ ಹಿಂದಿನ ಸಮಸ್ಯೆಗಳನ್ನ ಹೊರತುಪಡಿಸಿ ಕೆಲವೊಂದು ಸಮಸ್ಯೆಗಳು ಆಕೆಯನ್ನ ಕಾಡ್ತಾ ಇದೆ. ಉದಾಹರಣೆಗೆ, ಕೊರೋನಾದಂತ ಸಂದರ್ಭದಲ್ಲಿ ಮನೆಗೆ ಬೇಕಾದಂತಹ ವಸ್ತುಗಳನ್ನ ತಾನು ಹೇಗೆ ಹೊಂದಿಸಿಕೊಳ್ಳಬೇಕು ಅನ್ನುವಂಥದ್ದೇ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿತ್ತು. ಆದ್ರೆ ಸದ್ಯದ ದಿನದಲ್ಲಿ ನಾವು ಗಮನಿಸೋದಾದ್ರೆ, ಅಡಿಗೆ ಇಂಧನದ ಕೊರತೆಯನ್ನ ಕೂಡ ನಮ್ಮ ದೇಶ ಹಾಗೇನೆ ಪ್ರಪಂಚ ಎದುರಿಸ್ತಾ ಇದೆ. ಹಾಗಾದ್ರೆ ಮನೆ ನಿರ್ವಹಣೆಯಲ್ಲಿ ಇದನ್ನ ನಾವು ಯಾವ ರೀತಿಯಲ್ಲಿ ಕಂಡುಕೊಳ್ಳಬಹುದು ಅಥವಾ ಈ ಸಮಸ್ಯೆಯಿಂದ ಹೇಗೆ ಹೊರಗೆ ಬರಬಹುದು ಅನ್ನೋದನ್ನ ನೋಡೋದಾದ್ರೆ, ಮುಖ್ಯವಾಗಿ ಮನೆಯಲ್ಲಿ ಇತಿಮಿತಿಯ ಜೊತೆಗೆ ಇಂಧನಗಳನ್ನ ಬಳಸಿಕೊಳ್ಳುವಂಥದ್ದು ಬಹಳ ಮುಖ್ಯ. ಇತ್ತೀಚಿನ ಅಭಾವದ ನಂತರದಲ್ಲಿ ನಾವು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೇವೆ. ಆದ್ರೆ ಈಗಾಗಲೇ ಈ ಹಿಂದೆ ನಾವು ಹೇಗೆ ನಡೆದುಕೊಳ್ತಾ ಇದ್ವಿ ಅನ್ನೋದನ್ನ ಗಮನಿಸೋದೇ ಆದ್ರೆ, ಲಭ್ಯ ಇರುವಂತಹ ಕುಟುಂಬಗಳಲ್ಲಿಯೂ ಕೂಡ ಗ್ಯಾಸ್ ಉಪಯೋಗವನ್ನ ಕಡಿಮೆ ಬಳಸಿ ಇತರ ರೀತಿಯಲ್ಲಿ ಬಿಸಿ ನೀರಿನ ಮೂಲಗಳನ್ನ ಕಂಡುಕೊಳ್ಳುವಂಥದ್ದನ್ನ ನಾವು ಮಾಡಬಹುದಾಗಿತ್ತು. ಆದ್ರೆ ಹೆಚ್ಚಿನ ಮನೆಗಳಲ್ಲಿ ಗ್ಯಾಸ್ ಮೂಲಕವೇ ಬಿಸಿ ನೀರಿನ ಉಪಯೋಗವನ್ನ ನಾವು ಪಡ್ಕೊಳ್ತಾ ಇದ್ದೇವೆ. ಇದರ ಜೊತೆಗೆ ಆಹಾರ ಉತ್ಪನ್ನಗಳನ್ನ ತಯಾರಿಸುವಾಗಲೂ ಕೂಡ ಇಂಧನದ ಬಗ್ಗೆ ನಾವು ಯೋಚನೆಯನ್ನೇ ಮಾಡಿರೋದಿಲ್ಲ. ಆದರೆ ಇವತ್ತಿನ ದಿನಗಳಲ್ಲಿ ವಿದ್ಯುತ್ ಚಾಲಿತ ಉಪಕರಣಗಳ ಮೂಲಕ ಅಡುಗೆ ತಯಾರಿಸಿಕೊಳ್ಬೇಕಾದಂತಹ ಅನಿವಾರ್ಯತೆಯನ್ನ ದೇಶ ಎದುರಿಸ್ತಾ ಇದೆ. ಹಾಗಾದ್ರೆ ಇಂತಹ ಪರಿಸ್ಥಿತಿಯನ್ನ ನಿರ್ಮಿಸಿಕೊಂಡದ್ದಾದ್ರೂ ಯಾಕೆ? ಇಲ್ಲಿ ನಮ್ಮ ಕಾರಣ ಕಡಿಮೆ ಇರಬಹುದು. ಯಾಕಂದ್ರೆ ಭಾರತ ದೇಶ ಇಂಧನಕ್ಕಾಗಿ ಇತರ ರಾಷ್ಟ್ರಗಳನ್ನ ಅವಲಂಬಿತಗೊಂಡಿದೆ ಎನ್ನುವಂಥದ್ದು ತಿಳಿದಿರುವ ವಿಷಯ. ಆದ್ರೆ ಇದರಾಚೆಗೆ ಇಂಧನದ ಬಳಕೆ ಅನ್ನುವಂಥದ್ದು ನಮ್ಮಲ್ಲಿ ಯಾವ ರೀತಿಯಲ್ಲಿ ನಡೀತಾ ಇದೆ, ಅದೇ ರೀತಿಯಾಗಿ ಸುಲಭದಲ್ಲಿ ಲಭ್ಯವಿರುವಂತಹ ಇಂಧನವನ್ನ ನಾವು ಹೇಗೆ ಬಳಕೆಯನ್ನ ಮಾಡ್ಕೊಳ್ತಾ ಇದ್ದೇವೆ ಮತ್ತು ಇಂಧನವನ್ನ ಉಳಿಸುವ ಹಿನ್ನೆಲೆಯಲ್ಲಿ ನಮ್ಮ ಪ್ರಯತ್ನ ಹೇಗಿದೆ. ನಾವು ಇತರ ರಾಷ್ಟ್ರಗಳಿಗೆ ಹೋಲಿಸಿಕೊಂಡ್ರೆ ಭಾರತದಲ್ಲಿ ಬೇಯಿಸಿದ ಖಾದ್ಯಗಳನ್ನ ಹೆಚ್ಚಾಗಿ ಬಳಸಿಕೊಳ್ಳುತ್ತೇವೆ. ನಮ್ಮಲ್ಲಿ ಬೇಯಿಸದೇ ಇರುವಂತಹ ಖಾದ್ಯವನ್ನ ಆಹಾರದಲ್ಲಿ ಉಪಯೋಗಿಸುವಂಥದ್ದು ಬಹಳ ಕಡಿಮೆ. ಆದ್ರೆ ಬೇರೆ ರಾಷ್ಟ್ರಗಳನ್ನ ಗಮನಿಸಿದ್ರೆ ಅಲ್ಲಿ ಹಸಿಯಾದಂತಹ ತರಕಾರಿಗಳನ್ನ ಕೂಡ ಅಥವಾ ಹಸಿಯಾದಂತಹ ಹಣ್ಣಿನ ರೂಪದಲ್ಲಿರುವಂತಹ ವಸ್ತುಗಳನ್ನ ಹೆಚ್ಚಾಗಿ ಅವರು ಖಾದ್ಯಗಳನ್ನಾಗಿ ಬಳಸಿಕೊಳ್ತಾರೆ. ಹಾಗಾಗಿ ನಮ್ಮ ಪ್ರತಿದಿನದ ಅವಶ್ಯಕತೆಗೆ ನಾವು ಒಂದಿಲ್ಲೊಂದು ರೀತಿಯಲ್ಲಿ ಇಂಧನವನ್ನ ಅವಲಂಬಿಸಿರ್ತೇವೆ. ಹೀಗಿದ್ದಾಗ ನಮಗೆ ಒಂದೊಮ್ಮಲೆ ಇಂಧನದ ಸಮಸ್ಯೆ ಅಂತ ಬಂದೊದಗಿದಾಗ ಆಹಾರ ಖಾದ್ಯಗಳನ್ನ ತಯಾರಿಸಿಕೊಳ್ಳುವಂಥದ್ದು ಬಹಳ ಕಷ್ಟ ಸಾಧ್ಯವಾಗುತ್ತದೆ. ಇದರ ಜೊತೆಗೆ ನಮ್ಮ ಮನೆಗಳಲ್ಲಿ ಬಿಸಿ ನೀರಿಲ್ಲದೆ ಸ್ನಾನಾದಿ ಕೆಲಸಗಳು ನಡೆಯೋದೇ ಇಲ್ಲ. ಹಾಗಾದ್ರೆ ನಾವು ಇದನ್ನ ತಡೆಯೋದಕ್ಕೆ ಏನ್ ಮಾಡಬಹುದು? ಮುಂದಿನ ಜನಾಂಗ ಅಥವಾ ನಮ್ಮ ಮಕ್ಕಳಿಗೆ ತಣ್ಣೀರಿನ ಸ್ನಾನ ಹೇಗಿರುತ್ತೆ ಅಥವಾ ಅದನ್ನ ರೂಢಿಸಿಕೊಳ್ಳೋದು ಹೇಗೆ ಅನ್ನೋದನ್ನ ನಾವು ಕಲಿಸಿಕೊಡಬಹುದು. ಇದರಿಂದ ಇಂಧನ ವ್ಯಯವಾಗೋದನ್ನ ನಾವು ತಪ್ಪಿಸಬಹುದು ಅಂತ ಹೇಳಬಹುದು. ಈ ರೀತಿಯಾಗಿ ಒಂದಷ್ಟು ಸೂಕ್ಷ್ಮ ವಿಷಯಗಳನ್ನ ನಮ್ಮ ಮನೆಯಲ್ಲಿ ಅನುಸರಿಸುವುದರ ಮೂಲಕ ಮುಂದೊಮ್ಮೆ ಬರಬಹುದಾದಂತಹ ತೊಂದರೆಗಳಿಂದ ನಮ್ಮನ್ನ ನಾವು ಸುರಕ್ಷಿತವಾಗಿ ನೋಡಿಕೊಳ್ಳಬಹುದು. ಇದರ ಜೊತೆಗೆ ಹಿತಮಿತವಾಗಿ ಬಳಸುವಾಗ ಇಂಧನ ಪೋಲಾಗುವಂಥದ್ದು. ಉದಾಹರಣೆಗೆ, ಇನ್ನೊಂದಷ್ಟು ಮನೆಗಳಲ್ಲಿ ಗ್ಯಾಸ್ ಬಳಕೆಯಲ್ಲಿ ಇರುವಂತಹ ಅವಧಿಯಲ್ಲಿಯೇ ತಾವು ಫೋನ್ಗಳಲ್ಲಿ ಅಥವಾ ಟಿವಿ ನೋಡುವುದರಲ್ಲಿ ನಿರತರಾಗಿರ್ತಾರೆ. ಈ ಸಂದರ್ಭದಲ್ಲಿ ಅಡುಗೆ ಎನ್ನುವಂಥದ್ದು ತಳ ಹಿಡಿದು ಗ್ಯಾಸ್ ಸುಮ್ಮನೆ ವ್ಯಯವಾಗ್ತಾ ಇರುತ್ತೆ. ಇಂಥ ವಿಷಯಗಳನ್ನ ಕಮ್ಮಿ ಮಾಡೋದರಿಂದ ಕೂಡ ನಾವು ಅಡುಗೆ ಇಂಧನವನ್ನ ಅದೇ ರೀತಿಯಾಗಿ ಇತರ ಯಾವುದೇ ವಿಷಯಗಳನ್ನ ಉಳಿತಾಯ ಮಾಡಿಕೊಳ್ಳಬಹುದು. ಯಾವುದೇ ಸಮಸ್ಯೆ ಬಂದ ನಂತರ ಅದನ್ನ ಪರಿಹರಿಸುವುದಕ್ಕಿಂತ ಮುಖ್ಯವಾಗಿ ಆ ಸಮಸ್ಯೆ ಉಂಟಾಗದ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ವಿದ್ಯುತ್ತಿನ ಸಮಸ್ಯೆ ಎನ್ನುವಂಥದ್ದು ಸದ್ಯ ನಮ್ಮನ್ನ ಬಾಧಿಸ್ತಾ ಇಲ್ಲದೆ ಇರಬಹುದು. ಆದ್ರೂ ಕೂಡ ವಿದ್ಯುತ್ತನ್ನ ಹಿತಮಿತವಾಗಿ ಬಳಸುವಂಥದ್ದು ಕೂಡ ಬಹಳ ಮುಖ್ಯ. ಹಾಗಾಗಿ ಪ್ರತಿ ಹೆಣ್ಣು ಮಕ್ಕಳು ಮನೆ ನಿರ್ವಹಣೆ ಮಾಡುವಂತಹ ಸಂದರ್ಭದಲ್ಲಿ
ತಾವು ಹಾಗೂ ಮನೆಯವರಿಗೆ ಇಂತಹ ಸೂಕ್ಷ್ಮ ವಿಷಯಗಳನ್ನ ತಿಳಿ ಹೇಳುವುದರ ಮೂಲಕ ನಮ್ಮ ಮನೆಯನ್ನ ಸುಂದರವಾಗಿ ನಿರ್ವಹಿಸುವುದರ ಜೊತೆಗೆ ಸಮಾಜಕ್ಕೂ ಕೂಡ ಒಂದೊಳ್ಳೆ ಸಂದೇಶವನ್ನ ನೀಡಬಹುದು. ಇಷ್ಟು ವಿಷಯಗಳ ಜೊತೆಗೆ ಈ ದಿನದ ಸಂಚಿಕೆಯನ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ಇಂತಹ ಇನ್ನೊಂದು ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.